ಬೆಂಗಳೂರಿನಲ್ಲೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮದುವೆಯಾಗೋದಾಗಿ ಯುವತಿಯನ್ನ ನಂಬಿಸಿ ದೈಹಿಕ ಸಂಪರ್ಕ ಕೂಡ ಬೆಳೆಸಿ ಅನಂತರದಲ್ಲಿ ಮತಾಂತರ ಆಗಲ್ಲ ಅಂತ ಹೇಳಿದ್ದಕ್ಕೆ ಮದುವೆ ನಿರಾಕರಿಸಿದ್ದಾನೆ ಹುಡುಗ. ಯುವತಿಯೊಂದಿಗೆ ನಿಶ್ಚಿತಾರ್ಥ ಕೂಡ ಆಗಿರುತ್ತೆ. ಮೊಹಮ್ಮದ್ ಅಂತ ಇದೀಗ ಈತನ ವಿರುದ್ಧವಾಗಿ ಸಂತ್ರಸ್ತ ಯುವತಿ ದೂರನ್ನ ದಾಖಲಿಸಿದ್ದಾರೆ. HSR ಲೇಔಟ್ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಪ್ರಿಯಕರ ಮೊಹಮ್ಮದ್ ಇಶಾಕ್ ಪೂರ್ಣ ಹೆಸರು. ಈತನ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಪ್ರೀತಿ ಮಾಡಿದ್ದಾರೆ, ಮದುವೆ ಆಗುವಂತ ವಿಚಾರ ಬಂದಾಗ ಮತಾಂತರ ಆಗಬೇಕು ಅನ್ನೋ ಡಿಮಾಂಡ್ ಅನ್ನ ಮುಂದಿಡ್ತಾರೆ. ಅದಕ್ಕೆ ಯಾವಾಗ ಯುವತಿ ಒಪ್ಪೋದಿಲ್ವೋ ಆಗ ಈ ರೀತಿಯಾಗಿ ಮದುವೆ ಆಗೋದಿಲ್ಲ ಅಂತ ಮದುವೆಗೆ ನಿರಾಕರಿಸ್ತಾನೆ. ಸಂತ್ರಸ್ತ ಯುವತಿ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ನಾನು ಹೇಳ್ದೆ ಯಾಕೆ ಹಿಂಗೆಲ್ಲ ಮೋಸ ಮಾಡಿದ್ಯಾ ಅಂತ ಕೇಳಿದ್ದಕ್ಕೆ ಅವಾಗ ಹೇಳಿದ್ದೆ ಅವರನ್ನ ಅವ್ರ ಭಾವ ಎಲ್ಲ ಬಂದು ಕನ್ವರ್ಟ್ ಆಗಬೇಕು, 40 ಡೇಸ್ ಟೈಮ್ ತಗೊಳುತ್ತೆ, ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಅದೆಲ್ಲ ಏನೇನೋ ಅವ್ರು ಮಾಡ್ತಾರೆ, ನಮಾಜ್ ಉಸ್ತಾನಕ್ಕೆ ಹೋಗ್ಬೇಕು, ಅದೆಲ್ಲ ಅದಕ್ಕೆ ಟೈಮ್ ಇಡಿಸುತ್ತೆ. ಕನ್ವರ್ಟ್ ಆಗಿ ಆಮೇಲೆ ಮದುವೆ ಆಗೋಣ.